This session is budgets and control. Topic of this session is budgets and control. So tally open madkolana. Again it's a practical session in the theory class. Select the company, enable F11 feature, an option in F11 feature, accounting features, ಇದರಲ್ಲಿ ಮೇಂಟೈನ್ ಬಡ್ಜೆಟ್ಸ್ ಆ್ಯಂಡ್ ಕಂಟ್ರೋಲ್ ಅದನ್ನು ಎಸ್ ಅಂತ ಸೆಟ್ ಮಾಡ್ಕೊಳ್ಳಿ. ಆಲ್ರೆಡಿ ಐ ಹ್ಯಾವ್ ಸೆಟ್ ಇಟ್ ಟು ಎಸ್. ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಕೌಂಟ್ಸ್ ಇನ್ಫೋ, ಕಾಸ್ಟ್ ಸೆಂಟರ್ಸ್ ಹೇಗೆ ಡಿಸ್ಪ್ಲೇ ಆಯಿತು, ಕರೆನ್ಸೀಸ್ ಅಂತ ಹೇಗೆ ಡಿಸ್ಪ್ಲೇ ಆಯಿತು ಆ ರೀತಿ ಎನೇಬಲ್ ಮಾಡಿದ್ರೆ ಬಡ್ಜೆಟ್ಸ್ ಅಂತ ಅಕೌಂಟ್ಸ್ ಇನ್ಫೋದಲ್ಲಿ ಡಿಸ್ಪ್ಲೇ ಆಗುತ್ತೆ. Create budget, naming it as petrol EXP, petrol expenses, primary group ತಗೊಳ್ತೀನಿ. 1st April 2019 to ನಂದು ಕಂಪನಿ ಡೇಟು 19 to 20 ಇದೆ. ಸೊ ಅದರಿಂದ ಈ ಡೇಟೇ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಫಾರ್ 1 year ಬಡ್ಜೆಟ್ ಪೆಟ್ರೋಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ದಟ್ ಈಸ್ ದಿ ಥಿಂಗ್. 2nd March 2020 ಲೆಡ್ಜರ್ಸ್ ಎಸ್ ಅಂತ ಸೆಟ್ ಮಾಡಿ, ಅಕೌಂಟ್ ನೇಮು ಪೆಟ್ರೋಲ್ ಎಕ್ಸ್ಪೆನ್ಸಸ್, ಕಾಸ್ಟ್ ಸೆಂಟರ್, ಆನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಮೌಂಟ್ 12,000. ಸೊ ಈ ರೀತಿ ಇರಬೇಕು. ಪೆಟ್ರೋಲ್ EXP ನಾನು ಬಡ್ಜೆಟ್ ಹತ್ರ ನೇಮ್ ಕೊಟ್ಟಿದ್ದು ಪೆಟ್ರೋಲ್ EXPನೇ, ಬಟ್ ಕ್ಯಾಪಿಟಲ್ ಲೆಟರ್ ಇದ್ದು ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಲೆಡ್ಜರ್ಗೆ ಪೆಟ್ರೋಲ್ ಸ್ಮಾಲ್ ಲೆಟರ್ EXP ಕೊಟ್ಟಿದ್ದೀನಿ. ಸೊ ಪೆಟ್ರೋಲ್ ಎಕ್ಸ್ಪೆನ್ಸಸ್ಸು ಬಡ್ಜೆಟಲ್ಲಿ ಅಲಾಟ್ ಆಗಿರೋದು ಆ ಪರ್ಟಿಕ್ಯುಲರ್ ಪೀರಿಯಡ್ಗೆ, ದಟ್ ಈಸ್ 12,000 ಫಾರ್ ದಿಸ್ ಪರ್ಟಿಕ್ಯುಲರ್ ಪೀರಿಯಡ್, 1st April 2019 to March 2020. ಕಾಸ್ಟ್ ಸೆಂಟರ್ಸ್ ಅಲೋಕೇಟ್ ಮಾಡಿಲ್ಲ ಅಂತ ಕೊಡ್ತೀನಿ. ಆಲ್ರೆಡಿ ಐ ಹ್ಯಾವ್ ಕ್ರಿಯೇಟೆಡ್ ಲೆಡ್ಜರ್ ಕಾಲ್ಡ್ ಪೆಟ್ರೋಲ್ EXP. ಸೊ ಅದಕ್ಕೆ ನಾನಲ್ಲಿ ಚೂಸ್ ಮಾಡಿಕೊಂಡೆ ದಿಸ್ ಒನ್. ಆ್ಯಂಡ್ I'm going to alter ಇಲ್ಲೂ ಓಪನಿಂಗ್ ಬ್ಯಾಲೆನ್ಸ್ 12,000 ಹಾಕಿದ್ದೀನಿ.
ನೆಕ್ಸ್ಟ್ ಅಕೌಂಟಿಂಗ್ ವೌಚರ್ಸ್ಗೆ ಹೋಗ್ತೀನಿ. ಪೇಮೆಂಟ್ ಟುವರ್ಡ್ಸ್ ಪೆಟ್ರೋಲ್ ಎಕ್ಸ್ಪೆನ್ಸಸ್ ಕ್ಯಾಶ್ ಆನ್ ದಿ ಡೇಟ್ 2nd June 2020. ನಿಮಗೆ ಕಾಣಿಸ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಈ ಡೇಟು ನಾನು ಡೇಟ್ ಚೇಂಜ್ ಮಾಡಿಲ್ಲ, ಯಾಕಂದರೆ ಅದು ಇಟ್ ಫಾಲ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್. ಅಂದರೆ ಕ್ಯಾನ್ ಚೇಂಜ್ ದಿ ಡೇಟ್. ನಾನು 1/6/2019 ಅಂತ ತಗೊಳ್ತೀನಿ. ಫಸ್ಟ್ ಏಪ್ರಿಲ್ 2020 ಅಂತ ಹಾಕಿದ್ದೀನಿ. ಇಲ್ಲಿ ಪೆಟ್ರೋಲ್ ಎಕ್ಸ್ಪೆನ್ಸಸ್ 800 ಟುವರ್ಡ್ಸ್ ಪೆಟ್ರೋಲ್ ಎಕ್ಸ್ಪೆನ್ಸಸ್. Petrol expenses 800 cash. ನೆಕ್ಸ್ಟು ಇದು ಒನ್ ಪರ್ಟಿಕ್ಯುಲರ್ ಡೇಟ್ ಆಯಿತು. ನೆಕ್ಸ್ಟು ಇನ್ನೊಂದು ಡೇಟ್ ಚೇಂಜ್ ಮಾಡ್ಕೊಳ್ತೀನಿ. ಟು 4/2020 ಆಗಿದೆ. 2 May 2020. ಒಂದು ಏಪ್ರಿಲ್ ಮಂತು, ಒಂದು ಮೇ ಮಂತ್ ತಗೊಳ್ತಾ ಇದ್ದೀನಿ. ಬೈ ಟೋಲ್ ಎಕ್ಸ್ಪೆನ್ಸಸ್ ಈ ಮಂತಲ್ಲಿ ಎಕ್ಸ್ಪೆಂಡಿಚರು 1200 ಟು ಕ್ಯಾಶ್. ನೆಕ್ಸ್ಟು ಇನ್ನೊಂದು ಪೇಮೆಂಟ್ ಇದೆ, ಪೆಟ್ರೋಲ್ ಎಕ್ಸ್ಪೆನ್ಸಸ್ಸು. ನಾನು ಡೇಟು 2nd August 2020 ಅಂತ ತಗೊಳ್ತೀನಿ. ಇಲ್ಲಿ ಪೆಟ್ರೋಲ್ ಎಕ್ಸ್ಪೆನ್ಸಸ್ 2400. I'll go to accounts info, budget, alter,
ನಾನು ಬಡ್ಜೆಟ್ ಇಯರ್ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅಲ್ಲಿ ನಂದು ಡೇಟ್ಸು ಡಿಫರ್ ಇತ್ತು ಎಕ್ಸ್ಪೆಂಡಿಚರು. ಈಗ 3 ಟ್ರಾನ್ಸಾಕ್ಷನ್ಸ್ ಆಗಿದೆ. ಟುವರ್ಡ್ಸ್ ಪೆಟ್ರೋಲ್ ಎಕ್ಸ್ಪೆನ್ಸಸ್ಸು 1 ಮಂತಲ್ಲಿ 800 ರುಪೀಸ್ ಎಕ್ಸ್ಪೆಂಡಿಚರ್ ಆಗಿದೆ, ಇನ್ನೊಂದು ಮಂತಲ್ಲಿ 1200 ಎಕ್ಸ್ಪೆಂಡಿಚರ್ ಆಗಿದೆ. ನೆಕ್ಸ್ಟ್ 3rd ಮಂತಲ್ಲಿ 2400 ರುಪೀಸ್. ಇಷ್ಟು ಮಾತ್ರ ಟೋಟಲ್ ಬಡ್ಜೆಟ್ 12,000ಅಲ್ಲಿ ಎಕ್ಸ್ಪೆಂಡಿಚರ್ ಆಗಿರೋಂಥದ್ದು. ಸೊ ಈ ಟ್ರಾನ್ಸಾಕ್ಷನ್ಸ್ ಆಗಿದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇದರಲ್ಲಿ ಪೆಟ್ರೋಲ್ ಎಕ್ಸ್ಪೆನ್ಸಸ್ ಮಾತ್ರ ನೋಡೋಣ. ಆಗಸ್ಟ್ ಮಂತಲ್ಲಿ 2400 ಸ್ಪೆಂಡ್ ಆಗಿದೆ. ಸೊ ಅದು ಇಲ್ಲಿ ಗ್ರಾಫಲ್ಲೂ ನೀವು ವ್ಯೂ ಮಾಡ್ಬೋದು. ಏಪ್ರಿಲ್ ಮಂತಲ್ಲಿ 800 ರುಪೀಸ್, ನೆಕ್ಸ್ಟು ಮೇನಲ್ಲಿ 1200. ಟೋಟಲ್ ಬಡ್ಜೆಟ್ ಫಾರ್ ಪೆಟ್ರೋಲ್ ಎಕ್ಸ್ಪೆನ್ಸಸ್ 12,000 ಇದೆ. ಸೊ ಟೋಟಲಿ 4,400 ರುಪೀಸ್ ಅಮೌಂಟು ಎಕ್ಸ್ಪೆಂಡಿಚರ್ ಆಗಿದೆ ಔಟ್ ಆಫ್ 12,000. This is about budgets and control. The topic of this session is credit limit. Credit limit in Tally. First F11 feature ಅಲ್ಲಿ ಆಪ್ಷನ್ ಎನೇಬಲ್ ಆಗಿರಬೇಕು. ದಟ್ ಈಸ್ ಮೇಂಟೈನ್ ಬಡ್ಜೆಟ್ಸ್ ಆ್ಯಂಡ್ ಕಂಟ್ರೋಲ್. ಇದು ಆಲ್ರೆಡಿ ಆಗಿದೆ. Credit limit is the monetary limit up to which buyer can purchase from a seller on credit. ಅದು ಒಂದು ಲಿಮಿಟೇಷನ್ ಇರುತ್ತೆ. ಆನ್ ಕ್ರೆಡಿಟ್ ಬೈಯರ್ ಆರ್ ದಿ ಕಸ್ಟಮರ್ ಸೆಲ್ಲರಿಂದ ಪರ್ಚೇಸ್ ಮಾಡೋಕ್ಕೆ. ಆನ್ ಕ್ರೆಡಿಟ್, ಓನ್ಲಿ ಆನ್ ಕ್ರೆಡಿಟ್. ಆ ಕ್ರೆಡಿಟ್ ಏನು ಆಫರ್ ಮಾಡ್ತಾರೆ ಸೆಲ್ಲರ್ಸು, ಅದಕ್ಕೆ ಒಂದು ಲಿಮಿಟೇಷನ್ಸ್ ಹಾಕೋಬೋದು. ಆ ಲಿಮಿಟ್ ಕ್ರಾಸ್ ಆದರೆ ಒಂದು ಮೆಸೇಜ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ. ಬೈ ಸೆಟ್ಟಿಂಗ್ ಕ್ರೆಡಿಟ್ ಲಿಮಿಟ್ಸ್ ಫಾರ್ ಯುವರ್ ಕಸ್ಟಮರ್ಸ್ ಯು ವಿಲ್ ಬಿ ಏಬಲ್ ಟು ಎಫೆಕ್ಟಿವ್ಲಿ ಮ್ಯಾನೇಜ್ ಯುವರ್ ರಿಸೀವೇಬಲ್ಸ್. ಸೊ ದಿಸ್ ಈಸ್ ದಿ ಅಡ್ವಾಂಟೇಜ್ ಆಫ್ ಕ್ರೆಡಿಟ್ ಲಿಮಿಟ್ಸ್. ಫಸ್ಟ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ಟ್ರಾನ್ಸಾಕ್ಷನ್ ಮುಖಾಂತರ ಇದು ಅರ್ಥ ಮಾಡ್ಕೊಳ್ಳೋಣ. ಇನ್ವೆಂಟ್ರಿ ಇನ್ಫೋದಲ್ಲಿ ಯೂನಿಟ್ಸ್ ಆಫ್ ಯೂನಿಟ್ ಆಫ್ ಮೆಷರ್ಸ್ ಕ್ರಿಯೇಟ್ ಮಾಡ್ಕೊಳ್ತೀನಿ. You can view these unit of measures. Stock item, simple ಇದು ಐಟಮ್ 1 ಅಂತ ತಗೊಳ್ಳೋಣ. ಅಂಡರ್ ಡಿಫಾಲ್ಟ್ ಕ್ಯಾಟಗರಿ ಪ್ರೈಮರಿ KGs ಅಂತ ತಗೊಳ್ತೀನಿ. ಸೆಟ್ ಕಾಂಪೋನೆಂಟ್ಸ್ ಈಗಲೇ ಅವಶ್ಯಕತೆ ಇಲ್ಲ. ಇದು ನಾವು ಇನ್ವಾಯ್ಸಲ್ಲಿ ಎಂಟ್ರಿ ಮಾಡ್ಕೋಬೋದು ಕ್ವಾಂಟಿಟಿ ಎಲ್ಲನೂ. ನೆಕ್ಸ್ಟು ಐ ವಿಲ್ ಟೇಕ್ ಎನದರ್ ಐಟಮ್, ಐಟಮ್ 2 ಪ್ರೈಮರಿ ಲೀಟರ್ಸ್. ನೆಕ್ಸ್ಟು ಸ್ಟಾಕ್ ಐಟಮ್ ಆಗಿದೆ
ಲೆಡ್ಜರ್ ಕ್ರಿಯೇಟ್ ಮಾಡ್ತೀನಿ ವಿತ್ ದಿ ನೇಮ್ ಕಸ್ಟಮರ್ ಎ, sundry creditors, ಸ್ಪೆಸಿಫೈ ಕ್ರೆಡಿಟ್ ಲಿಮಿಟ್ ಅಂತ ಆಪ್ಷನ್ ಇದೆ. ಈ ಸ್ಪೆಸಿಫೈ ಕ್ರೆಡಿಟ್ ಲಿಮಿಟ್ ಆಪ್ಷನಲ್ಲಿ 25,000 ಮಾತ್ರ ಕ್ರೆಡಿಟ್ ಮೇಲೆ ಕಸ್ಟಮರ್ಸು ಅಮೌಂಟ್ ತೊಗೋಬೋದು ಅಂತ ನಾನು ಸೆಟ್ ಮಾಡಿದ್ದೀನಿ. ಇಲ್ಲಿ ಓವರ್ ರೈಡ್ ಕ್ರೆಡಿಟ್ ಲಿಮಿಟ್ ಆಪ್ಷನ್ ಇದೆ. ಯೂಸಿಂಗ್ ಪೋಸ್ಟ್ ಡೇಟೆಡ್ ಟ್ರಾನ್ಸಾಕ್ಷನ್ಸ್ ಇದೆ. ನೆಕ್ಸ್ಟು ಸೇಲ್ಸ್ ಅಕೌಂಟ್ ಅಂತ ಒಂದು ಲೆಡ್ಜರ್ ಮಾಡ್ಕೊಳ್ತೀನಿ. ಅಂಡರ್ ಸೇಲ್ಸ್ ಅಂಡರ್ ದಿ ಗ್ರೂಪ್ ಸೇಲ್ಸ್ ಅಕೌಂಟ್ ನೆಕ್ಸ್ಟ್ ಅಕೌಂಟಿಂಗ್ ವೌಚರ್ಸ್ಗೆ ಹೋಗೋಣ. ಸೇಲ್ಸ್ ತಗೊಳ್ತೀನಿ. ಪಾರ್ಟಿ ಅಕೌಂಟ್ ನೇಮ್ ಕಸ್ಟಮರ್ ಎ, ಸೇಲ್ಸ್ ಆರ್ ಸೇಲ್ಸ್ ಅಕೌಂಟ್, ನೇಮ್ ಆಫ್ ದಿ ಐಟಮ್, ಐಟಮ್ 1 ಅಂತ ಸ್ಟಾಕ್ ಐಟಮ್ ಕ್ರಿಯೇಟ್ ಮಾಡಿದ್ದೀನಿ. ಕ್ವಾಂಟಿಟಿ 100, ರೇಟ್ 250. ಸೊ ಇಲ್ಲಿ 25,000 ಆಯಿತು ಐಟಮ್ 1ಗೆ. ಐಟಮ್ 2 100 ಲೀಟರ್ಸ್, ಅಮೌಂಟು 56, 5,600 ಆಗಿದೆ. ಸೊ ಈ ರೀತಿ ಮೆಸೇಜ್ ಬಾಕ್ಸ್ ಬರುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಎಕ್ಸೀಡೆಡ್ ದಿ ಅಮೌಂಟ್ ಹ್ಯಾಸ್ ಎಕ್ಸೀಡೆಡ್ ದಿ ಕ್ರೆಡಿಟ್ ಲಿಮಿಟ್. ನಾವು ಕ್ರೆಡಿಟ್ ಲಿಮಿಟ್ ಏನಂತ ಸೆಟ್ ಮಾಡಿದ್ದು ಲೆಡ್ಜರಲ್ಲಿ ಫಾರ್ ಕಸ್ಟಮರ್ ಎ 25,000. ಕ್ರೆಡಿಟ್ ಲಿಮಿಟ್ ಆಫ್ ಕಸ್ಟಮರ್ ಎ 25,000 ಎಕ್ಸೀಡೆಡ್. ಇದು ಅಕ್ಸೆಪ್ಟ್ ಮಾಡ್ಕೋತಿಲ್ಲ. ಸೊ ದಿ ಸೊಲ್ಯೂಷನ್ ಫಾರ್ ದಿಸ್ ಇಸ್ ಯು ನೀಡ್ ಟು ಎಂಟರ್ ಸ್ಮಾಲರ್ ಅಮೌಂಟ್. ಕ್ವಾಂಟಿಟಿ ಕಮ್ಮಿ ಮಾಡಿ or else decrease the amount. ಸೊ ಆಗ ನಿಮಗೆ ಆ ಮೆಸೇಜ್ ಬಾಕ್ಸು ಡಿಸ್ಪ್ಲೇ ಆಗಲ್ಲ. ಫಾರ್ ಐಟಮ್ 2 100 ಲೀಟರ್ಸ್, ಸೊ ಅಮೌಂಟು ಕಮ್ಮಿ ಆಗಿದೆ. This transaction is going to be accepted. So this is the advantage of credit limit option. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಇದೆ, ಡೇ ಬುಕ್ ಅಂತ. ನೀವು ಅಬ್ಸರ್ವ್ ಮಾಡಿರ್ಬೋದು. ಡಿಸ್ಪ್ಲೇ ಡೇ ಬುಕ್. ಇವತ್ತು ಏನು ನಾನು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಆ ಟ್ರಾನ್ಸಾಕ್ಷನ್ದು ಡೇ ವೈಸ್ ಡೀಟೇಲ್ಸು, ಪೆಟ್ರೋಲ್ ಎಕ್ಸ್ಪೆನ್ಸಸ್, ಪೇಮೆಂಟು ಒಂದು, ಇನ್ನೊಂದು ಸೇಲ್ಸ್. ಅದನ್ನು ನೀವು ಡೇ ಬುಕ್ನಲ್ಲಿ ವೌಚರ್ಸು
ನೋಡ್ಕೋಬೋದು. ಇದು ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಮಾಡಿರೋಂಥದ್ದು. The day book lists all transactions made in a particular day and by default displays the last voucher entry date of a regular voucher. So this is the definition for day book. A particular day nalli ಏನು transactions ಆಗಿದೆ, it lists all those things. Lists last voucher entry date of a regular voucher. ಅದಕ್ಕೆ ನಾವು ಲಾಸ್ಟ್ ಮಾಡಿದ್ದು ಪೆಟ್ರೋಲ್ ಎಕ್ಸ್ಪೆನ್ಸಸ್ ಬಡ್ಜೆಟ್ಸ್ ಆ್ಯಂಡ್ ಕಂಟ್ರೋಲ್ ಟಾಪಿಕ್ಗೆ. ಮತ್ತು ನೆಕ್ಸ್ಟ್ ಒನ್ ಫಾರ್ ಕ್ರೆಡಿಟ್ ಲಿಮಿಟ್, ಅದು ಮಾತ್ರ ಡಿಸ್ಪ್ಲೇ ಆಗ್ತಿತ್ತು. ಇಟ್ ಕುಡ್ ಆಲ್ಸೋ ಬಿ ಸೆಟ್ ಅಪ್ ಟು ಲಿಸ್ಟ್ ಆಲ್ ದಿ ಟ್ರಾನ್ಸಾಕ್ಷನ್ಸ್ ಮೇಡ್ ಓವರ್ ಎ ಸರ್ಟೈನ್ ಪೀರಿಯಡ್. ಟ್ರಾನ್ಸಾಕ್ಷನ್ಸ್ ಇನ್ಕ್ಲೂಡ್ ಆಲ್ ಫೈನಾನ್ಷಿಯಲ್ ವೌಚರ್ಸ್, ರಿವರ್ಸಿಂಗ್ ಆ್ಯಂಡ್ ಮೆಮೊರೆಂಡಮ್ ಜರ್ನಲ್ಸ್ ಆಸ್ ವೆಲ್ ಆಸ್ ಇನ್ವೆಂಟ್ರಿ ವೌಚರ್ಸ್. Daybook is by default displayed for the current date. However, you may specify the required period as per your requirements. So this is the path. ಈಗ ಜಸ್ಟ್ ಓಪನ್ ಮಾಡಿ ನೋಡ್ಕೊಂಡ್ವಲ್ಲ, ಈ ರೀತಿ ಇರುತ್ತೆ. For the ABC company, select the voucher type, display all the details. This is about Daybook in Tally. You can mention the date also. This is about credit limits and Daybook. Thank you all.